ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಸುಷ್ಮಾ ಬಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಾವು ಮೇಳ ಶಿವಮೊಗ್ಗದಲ್ಲಿ ಸ್ಟಾಲ್ ಹಾಕೊಂಡಿದ್ದೀವಿ. ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ಮೇಳದಲ್ಲಿ ರೈತ ಬಾಂಧವರಿಗೆ ನಿಮ್ಮ ವಿಫಾರ್ಮ್ ಸಂಸ್ಥೆಯ ಜೈವಿಕ ಗೊಬ್ಬರದ ಬಗ್ಗೆ ಏನು ಹೇಳುತ್ತೀರಾ? ಶಿವಮೊಗ್ಗ ಏರಿಯಾದಲ್ಲಿ ಜಾಸ್ತಿ ಅಡಿಕೆನ ಬೆಳೀತಾರೆ. ಅಡಿಕೆ ಬಗ್ಗೆ ಇನ್ಫಾರ್ಮೇಶನ್ ಮತ್ತೆ ನಮ್ಮ ವಿಫಾರ್ಮ್ಸ್ ಉತ್ಪನ್ನ ಜೈವಿಕ ಉತ್ಪನ್ನಗಳ ಮಾಹಿತಿ ಕೊಡೋದಾದ್ರೆ, ಅಡಿಕೆಯಲ್ಲಿ ಮೇಜರ್ ಆಗಿ ನಿಮಗೆ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಕೀಟ ನಿರ್ವಹಣೆ ಆಗಿರ್ಬೋದು, ರೋಗ ನಿರ್ವಹಣೆ ಆಗಿರೋದು ಒಂದು ಮೇಜರ್ ಪಾತ್ರವನ್ನು ವಹಿಸುತ್ತೆ. ಈಗ ನಮ್ಮ ವಿಫಾರ್ಮ್ ಸಂಸ್ಥೆಯಲ್ಲಿ ಪ್ರೊಡಕ್ಷನ್ ಆದಂತ ಬಯೋ ಫರ್ಟಿಲೈಸರ್ ಅರೆಕಾ ಬೂಸ್ಟರ್ ಅಂತಾಗಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಈ ಅರೆಕಾ ಬೂಸ್ಟರ್ ನಲ್ಲಿ 1 kg ಪ್ಲಾಂಟ್ ಜಿನಿ ಮತ್ತೆ 5 ಲೀಟರ್ ಬಯೋ NPK ಇರುತ್ತೆ. ಈ ಬಯೋ NPK ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಜಿಂಕ್, ಬೋರಾನ್ ಇವನ್ನೆಲ್ಲವನ್ನು ನೀವು ಬೆಳೆಗೆ ಸಪ್ಲೈ ಮಾಡ್ದಂಗೆ ಆಗುತ್ತೆ. ಪ್ಲಾಂಟ್ ಜಿನಿ ಇದರಲ್ಲಿ ಗ್ರೋತ್ ಪ್ರಮೋಟರ್ಸ್ ಅಂದ್ರೆ ಸಾವಯವ ಉತ್ತೇಜಕಗಳು, ಹ್ಯೂಮಿಕ್ ಆಸಿಡ್, ಪಲ್ವಿಕ್ ಆಸಿಡ್, ಅಮೈನೋ ಆಸಿಡ್, ಸೀವಿಡು ಈ ತರದಂತ ಉತ್ಪನ್ನಗಳನ್ನ ಒಳಗೊಂಡಿರುವಂತ ಒಂದು ಇದು ಪ್ಲಾಂಟ್ ಜಿನಿ. ಇದನ್ನ ನೀವು ಭೂಮಿಗೆ ಹಾಕೋದ್ರಿಂದ ಅಥವಾ ಡ್ರೆಂಚ್ ಅಥವಾ ಡ್ರಿಪ್ ಅಲ್ಲಿ ಒತ್ತಿಸ್ಕೊಳ್ಳೋದ್ರಿಂದ ಕಾಯಿ ಉದ್ರೋದಾಗಿರ್ಬೋದು, ಸೀಳೋದಾಗಿರ್ಬೋದು, ಇವುಗಳಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಸೂಕ್ಷ್ಮಾಣು ಜೀವಿಗಳು ಮಣ್ಣಿಗೆ ಹಾಕಿದಾಗ ನಿಮ್ಮ ಮಣ್ಣಿನ ಒಂದು ಆರೋಗ್ಯ ಆಗಿರ್ಬೋದು, ನಿಮ್ಮ ಫಸಲಲ್ಲಿ ಗುಣಮಟ್ಟದ ಫಸಲನ್ನ ನೀವು ಪಡೆಯೋಕೆ ಸಾಧ್ಯ ಆಗುತ್ತೆ. ವಾಮ್ ಅಂತ ಜೈವಿಕ ಗೊಬ್ಬರ ಬರುತ್ತೆ. ಅದು ಮೇಜರ್ ಆಗಿ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಒದಗಿಸುವಂತ ಒಂದು ಜೈವಿಕ ಗೊಬ್ಬರವಾಗಿದೆ. ಮತ್ತೆ PSB ಮತ್ತೆ KMB ಅಂತ ಬರ್ತವೆ. PSB ಮತ್ತೆ KMB ನೀವು ಮಣ್ಣಿನ ಒಂದು ಸುಧಾರಣೆ ಮಾಡಲಿಕ್ಕೆ, ಬೇರುಗಳ ಬೆಳವಣಿಗೆ ಜಾಸ್ತಿ ಮಾಡಲಿಕ್ಕೆ, ಮತ್ತೆ ಕಾಯಿಗಳ ಗಾತ್ರ, ಕಾಯಿಗಳ ಸೈಜು ಮತ್ತೆ ಕಾಯಿಗಳ ಕಲರು, ಕಾಯಿಗಳ ತೂಕವನ್ನು ಹೆಚ್ಚಿಸಲಿಕ್ಕೆ ನೀವು PSB ಮತ್ತೆ KMB ನ ಬಳಸ್ಕೋಬಹುದು. ಹಲವಾರು ಜೈವಿಕ ಉತ್ಪನ್ನಗಳು, ಸಾವಯವ ಉತ್ತೇಜಕಗಳನ್ನ ದೊರಕ್ತವೆ. ನಿಮಗೆ ಬೇಕಾದಲ್ಲಿ ನಮ್ಮ ಒಂದು ವಿಫಾರ್ಮ್ ಸಂಸ್ಥೆಯ ವೆಬ್ಸೈಟ್ ಅಥವಾ ಯೂಟ್ಯೂಬ್ ಅಥವಾ FB ಅಲ್ಲಿ ನಮ್ಮ ಒಂದು ಅಕೌಂಟ್ನ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ನೀವು ಯಾವ ತರ ಆರ್ಡರ್ ಮಾಡ್ಕೋಬೇಕು ಅಂತಂದ್ರೆ ನೀವು ನಮ್ಗೆ ಫೋನ್ ಮಾಡಿ, ನೀವು ಅಲ್ಲೇ ಬಂದು ತಗೋಬಹುದು. ಇಲ್ಲ ನಿಮ್ಗೆ VRL ಥ್ರೂ ಇಲ್ಲ KSRTC ಥ್ರೂ ನಾವು ನಿಮ್ಗೆ ಉತ್ಪನ್ನಗಳನ್ನ ನಿಮ್ಮ ಊರಿಗೆ ತಲುಪಿಸುವಂತ ಕೆಲಸನ ಮಾಡ್ತಿದ್ದೀವಿ. ಧನ್ಯವಾದಗಳು.